The subject is goods and service tax. ಇಲ್ಲಿ goods and service tax ಅನ್ನೋ subject ಅಲ್ಲಿ 5 contents ಇದೆ, 5 chapters ಇದೆ. ಒಂದು introduction to GST, second one GST acts, GST acts ಅಲ್ಲಿ SGST, CGST act ಮತ್ತೆ IGST act ಅಂತ ಬರುತ್ತೆ. Third chapter is procedure and levy under the GST. Fourth chapter is assessment and returns. Fifth chapter is GST and technology. So these are the 5 chapters which comes under GST chapter, the GST subject. So first ನಾವೇನ್ ಮಾಡ್ತೀವಿ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅನ್ನೋದು ನಮಗೆ ಹೊಸ ಕಾನ್ಸೆಪ್ಟ್ ಆಗಿರೋದ್ರಿಂದ ಅದರಲ್ಲಿ ಬೇಸಿಕ್ ಥಿಂಗ್ಸ್ ಏನೇನಿದೆ, ಅದು ಯಾವಾಗ ಇಂಪ್ಲಿಮೆಂಟ್ ಆಯ್ತು ಇಂಡಿಯಾದಲ್ಲಿ, ದೆನ್ GST ಅಂದ್ರೆ ಏನು, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಅಂದ್ರೆ ಏನು, ಓಕೆ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ಅಪ್ಲೈ ಮಾಡಬೇಕು, ಅದು ಯಾವಾಗ ಅಪ್ಲೈ ಮಾಡ್ತೀವಿ, ದೆನ್ ಗೂಡ್ಸ್ ಅಂಡ್ ಸರ್ವಿಸಸ್ ಟ್ಯಾಕ್ಸ್ ನ ಹೆಂಗೆ ಫ್ರೇಮ್ ಮಾಡಿದ್ರು, ಇದೆಲ್ಲ ಬೇಸಿಕ್ ಥಿಂಗ್ಸ್ ನಾವೇನ್ ಮಾಡ್ತೀವಿ, ಇದನ್ನ ಕಲಿತೀವಿ. ಸೊ ಇದನ್ನ ಕಲಿಯೋಕೆ ನಮ್ಮ ಮುಂದೆ ನಾವೇನ್ ಮಾಡ್ತೀವಿ, ಫಸ್ಟ್ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಕ್ಸಸ್ ಬರುತ್ತೆ, ಆ ಟ್ಯಾಕ್ಸಸ್ ಯಾವ ಬರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ ನಂತರ GST ಮೀನಿಂಗ್ ಏನಿದೆ, ಅದರ ಸೈಲೆಂಟ್ ಫೀಚರ್ಸ್ ಏನಿದೆ, ದೆನ್ ಬೆನಿಫಿಟ್ಸ್ ಏನಿದೆ, ಬೆನಿಫಿಟ್ಸ್ ಆಫ್ ಟ್ಯಾಕ್ಸಸ್ ಏನಿದೆ, ಸೊ ದೆನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸ್ ಏನಿದೆ, GST ಮಾಡಲ್ ನಾವೇನಂತ ಕರಿತೀವಿ, ಡ್ಯುಯಲ್ ಮಾಡಲ್ ಅಂತ ಕರಿತೀವಿ, ಅದಕ್ಕೆ ರಿಲೇಟೆಡ್ ಆಗಿ ನಾವು ಡಿಸ್ಕಸ್ ಮಾಡ್ತೀವಿ. ಯಾಕೆ ನಾವು ಡ್ಯುಯಲ್ ಮಾಡಲ್ ಅಂತ ಕರಿತೀವಿ ಅಂದ್ರೆ CGST and SGST ಅಂತ ಎರಡು ಬರುತ್ತೆ, ಇಂಟರ್ ಆರ್ ಇಂಟ್ರಾ ಅಂತ ಬರುತ್ತೆ. ಸೊ ಇಂಟರ್ ಅಂತ ಹೇಳಿದ್ರೆ ಬಿಟ್ವೀನ್ ದ ಸ್ಟೇಟ್ ಸೇಲ್ಸ್ ಆದಾಗ ಅವಾಗ ಏನು ಅಪ್ಲೈ ಮಾಡ್ತೀವಿ ಅಂದ್ರೆ IGST ಅಪ್ಲೈ ಮಾಡ್ತೀವಿ. ಇಂಟ್ರಾ ಮೀನ್ಸ್ ವಿತ್ ಇನ್ ದ ಸ್ಟೇಟ್ ಏನಾದ್ರು ಸಪ್ಲೈ ಆಯ್ತು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, CGST ಮತ್ತೆ SGST ನ ಅಪ್ಲೈ ಮಾಡ್ತೀವಿ. ದಟ್ಸ್ ವೈ ವಿ ಆರ್ ಕಾಲಿಂಗ್ ಆಸ್ ಎ ಡ್ಯುಯಲ್ ಮಾಡಲ್. ಸೊ ದೆನ್ ನೆಕ್ಸ್ಟ್ ಒನ್ ಏನಿದೆ ಅಂದ್ರೆ ಇಂಟಿಗ್ರೇಟೆಡ್ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ IGST ಮತ್ತೆ GST ಕೌನ್ಸಿಲ್ ಇರ್ತಕ್ಕಂಥ ಫಂಕ್ಷನ್ ಮತ್ತೆ ಪ್ರಾವಿಷನ್ಸ್ ಫಾರ್ ಅಮೆಂಡ್ಮೆಂಟ್ಸ್, ಈ ಎಲ್ಲಾ ಡಿಸ್ಕಸ್ ಮಾಡ್ತೀವಿ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ನಾವು ಸಿಲೆಬಸ್ ಡಿಸ್ಕಸ್ ಮಾಡ್ಬೇಕಾದ್ರೆ ನೋಡೋಣ, ತಲೆ ಕೆಡಿಸ್ಕೊಳ್ಬೇಡ. ಏನ್ ಕಂಟೆಂಟ್ ಇದೆ ಅಂದ್ರೆ ಏನ್ GST ಅನ್ನೋ ಕಾನ್ಸೆಪ್ಟ್ ನ ನಾವು ಅರ್ಥ ಮಾಡ್ಕೊಳ್ಬೇಕು. ಬೇಸಿಕ್ ಯಾಕೆಂದ್ರೆ ನಾನು ಇವಾಗ ನಾವು ನಮ್ಮ ಡಿಗ್ರಿ ಇರ್ಬೋದು, PUC ಇರ್ಬೋದು, GST ಅನ್ನೋ ಕಾನ್ಸೆಪ್ಟ್ ನಾವು ನೋಡಿರೋದಿಲ್ಲ. ಸೊ GST ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಚಾಪ್ಟರ್ ನಾವು ಆರಾಮಾಗಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒಂದು CGST ಆಕ್ಟ್ ಅಲ್ಲಿ CGST ಆಕ್ಟ್ ಬರುತ್ತೆ, ದೆನ್ SGST ಆಕ್ಟ್, ದೆನ್ IGST ಆಕ್ಟ್. ಸೊ ಇಲ್ಲಿ ನಾನು ಆಗ್ಲೇ ಹೇಳಿದೆ ನಿಮ್ಗೆ, ನಾನು CGST ಅಂತ ಬರುತ್ತೆ, SGST ಅಂತ ಬರುತ್ತೆ, IGST ಅಂತ ಬರುತ್ತೆ. CGST SGST ಬಿಟ್ವೀನ್ ದ ಸ್ಟೇಟ್ ಆಗಿದ್ದಾಗ IGST ಬರುತ್ತೆ. ಅಂದ್ರೆ ಆ ಆಕ್ಟ್ ಯಾವ ರೀತಿ ಇರುತ್ತೆ, ದೆನ್ ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದೆ ಅಂತ ನೋಡ್ತೀವಿ. ಅದಾದ ಮೇಲೆ ಮೀನಿಂಗ್ಸ್ ಅಂಡ್ ಡೆಫಿನೇಷನ್ಸ್ ವಿಚ್ ಇಸ್ ಕಮ್ಸ್ ಅಂಡರ್ ದ GST ಅಲ್ಲಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಏನೇನಿದೆ ಆ ಕಾನ್ಸೆಪ್ಟ್ಸ್ ನೋಡ್ತೀವಿ. ಆ ಡೆಫಿನೇಷನ್ಸ್ ಯಾವ್ದು ಇರ್ಬೋದು ಅಂದ್ರೆ ಅಗ್ರಿಗೇಟ್ ಟರ್ನ್ ಓವರ್ ಇದೆ, ಅಡ್ಜುಡಿಕೇಟಿಂಗ್ ಅಥಾರಿಟಿ ಅಂತ ಇದೆ, ಏಜೆಂಟ್, ಬಿಸ್ನೆಸ್, ಕ್ಯಾಪಿಟಲ್ ಗೂಡ್ಸ್, ಕ್ಯಾಶುಯಲ್ ಟ್ಯಾಕ್ಸಬಲ್ ಪರ್ಸನ್, ಕಂಪೋಸಿಟ್ ಸಪ್ಲೈ, ಸಪ್ಲೈ, ಎಕ್ಸೆಂಪ್ಟ್ ಸಪ್ಲೈ, ಔಟ್ವರ್ಡ್ ಸಪ್ಲೈ, ಪ್ಲೇಸ್ ಆಫ್ ಸಪ್ಲೈ, supplier, goods, input, service distributor, job worker, manufacturer, input tax credit, person, place of the business, reverse charge, work contract, casual taxable person, non-resident person, ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ, ಕೇಳಿಸ್ತಿಲ್ಲ. ಸರ್ ಅವ್ರಿಗೆ ಯಾರು ಗಿರೀಶ್ NG ಅನ್ನೋರ್ದು ವಾಯ್ಸ್ ಮ್ಯೂಟ್ ಮಾಡ್ಕೊಳಕ್ ಹೇಳಿ ಸರ್, ಅವ್ರದ್ದು ಡಿಸ್ಟರ್ಬೆನ್ಸ್ ಆಗ್ತಿರೋದು ಮಧ್ಯದಲ್ಲೇ. Non-resident person, export of goods, services, import of goods, services, intermediary, location of the services, supplier of services, location of receipt of the services. ಫಸ್ಟ್ ಚಾಪ್ಟರ್ ನಾವೇನು ಕಲಿತೀವಿ ಅಂತ ಹೇಳಿದ್ರೆ ಓನ್ಲಿ ಇಟ್ ಇಸ್ ರಿಲೇಟಿಂಗ್ ಟು ದ ಇಂಟ್ರೊಡಕ್ಷನ್ GST ಇಂಟ್ರೊಡಕ್ಷನ್ಸ್ ಕಾನ್ಸೆಪ್ಟ್ ನಾವು ಕಲಿತೀವಿ. ಸೆಕೆಂಡ್ ಚಾಪ್ಟರ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಇನ್ ಆಕ್ಟ್, CGST ಆಕ್ಟ್, SGST ಆಕ್ಟ್ ಮತ್ತೆ IGST ಆಕ್ಟ್, ಈ ಆಕ್ಟ್ ನ ರಿಲೇಟೆಡ್ ಆಗಿರ್ತಕ್ಕಂಥ ಸೊ ಕೆಲವೊಂದು ಕಾನ್ಸೆಪ್ಟ್ಸ್, ಫೀಚರ್ಸ್, ಮೀನಿಂಗ್ಸ್ ನೋಡ್ಕೊಂಡು ಹೋಗ್ತೀವಿ, ಅದು ಯಾವಾಗ ಅಪ್ಲೈ ಮಾಡ್ತೀವಿ ಅಂತ ನೋಡ್ತೀವಿ. ಅದಾದ ನಂತರ ಸೆಕೆಂಡ್ ಚಾಪ್ಟರ್ ಬರುವಂತದ್ದು ಬರೀ ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ಮಾತ್ರನೇ. ಮೀನಿಂಗ್ ಅಂಡ್ ಡೆಫಿನೇಷನ್ಸ್ ನ ಅವ್ರು ಯಾವ ರೀತಿ ಅವರು ಕೇಳ್ಬೋದು ಅಂದ್ರೆ ಒಂದು 3 ಅಥವಾ 4 ಮೀನಿಂಗ್ ಡೆಫಿನೇಷನ್ಸ್ ನ ಕಂಬೈನ್ ಮಾಡಿ ಸೆಕ್ಷನ್ B ಗೆ ಕೇಳೋದಂತಿರುತ್ತೆ ಇಲ್ವಾ. ಸೊ ಬರೀ ಸೆಕ್ಷನ್ A ಗೆ ಮಾತ್ರನೇ ಕೇಳ್ಬೋದು ಅವರು. ಸೊ ಡಿಪೆಂಡ್ಸ್ ಅಪಾನ್ ದ ಕ್ವಶನ್ ಪೇಪರ್ ಸೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು 3-4 ಡೆಫಿನೇಷನ್ಸ್ ನ ಕೇಳಿ ಸೆಕ್ಷನ್ B ಗಾದ್ರೂ ಕೇಳ್ಬೋದು, ಇಲ್ವಾ ಬರೀ ಒಂದೇ ಒಂದು ಮೀನಿಂಗ್ ಅಥವಾ ಡೆಫಿನೇಷನ್ಸ್ ನ ಕೊಟ್ಟು ಸೆಕ್ಷನ್ A ಗೆ ಕೊಡ್ಬೋದು.
ಬಟ್ ಇಲ್ಲಿ ಸೈಲೆಂಟ್ ಫೀಚರ್ಸ್ ಆಫ್ CGST, SGST, IGST ಏನಿದೆ ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಯುವರ್ ಸೆಕ್ಷನ್ ಬಿ. ಸೆಕ್ಷನ್ ಎಲ್ಲಿ ಇಂಪಾರ್ಟೆಂಟ್ ಏನಿದೆ ಅಂದ್ರೆ ಪ್ರತಿಯೊಂದು ಇಂಪಾರ್ಟೆಂಟ್, ಯಾಕಂದ್ರೆ ಎಲ್ಲನೂ ಸ್ವಲ್ಪ ಬೇಸಿಕ್ ಕಾನ್ಸೆಪ್ಟ್ ಆಗಿದೆ, ಎಲ್ಲ ನಮ್ಗೆ ಗೊತ್ತಿರಲೇಬೇಕಾಗಿರ್ತಕ್ಕಂಥದ್ದು. ಸೊ ಫಸ್ಟ್ ಚಾಪ್ಟರ್ಲೂ ಅಷ್ಟೇ, ಸೆಕೆಂಡ್ ಚಾಪ್ಟರ್ಲೂ ಅಷ್ಟೇ, ಸೆಕ್ಷನ್ ಎ ಅಂಡ್ ಸೆಕ್ಷನ್ ಬಿ ಗೆ ಮಾತ್ರ ಬರುತ್ತೆ, ಸೆಕ್ಷನ್ ಸಿ ಗೆ ಬರೋದಿಲ್ಲ. ಎರಡು ಕಾನ್ಸೆಪ್ಟ್, ಎರಡು ಚಾಪ್ಟರ್ ಏನಿದೆ ಅಂತ ಕಂಪ್ಲೀಟ್ಲಿ ಥಿಯರಿನೇ ಬರುತ್ತೆ. ಕಾನ್ಸೆಪ್ಟ್ಸ್ ಇಲ್ಲಿ ಯಾವುದು ನಿಮ್ಗೆ ಯಾವುದೇ ರೀತಿ ಏನು ಪ್ರಾಬ್ಲಮೆಟಿಕ್ ಕಾನ್ಸೆಪ್ಟ್ಸ್ ಇಲ್ಲ, ಇದು ಬರೀ ಥಿಯರಿ. ಯಾಕೆಂದ್ರೆ ಫಸ್ಟ್ ಬೇಸಿಕ್ಸ್ ಗೊತ್ತಿರಬೇಕು. ಯಾರು ಡಾಟ್ ಶಿಫ್ಟ್ ಬೇಡ, ಸ್ಕ್ರೀನ್ ಎಲ್ಲ ಒಂಥರ ರೆಕಾರ್ಡ್ ಆಗ್ತಿದೆ ಇಲ್ಲಿ. ಸೊ ಫಸ್ಟ್ ನೋಡಿ ಫ್ಲೋ ಹೋಗುತ್ತೆ, ಡಿಸ್ಟರ್ಬ್ ಮಾಡಬೇಡಿ. ಓಕೆ, ಫಸ್ಟ್ 2 ಚಾಪ್ಟರ್ಸ್ ಅಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಓನ್ಲಿ ವಿಚ್ ಇಸ್ ರಿಲೇಟಿಂಗ್ ಟು ಸೆಕ್ಷನ್ ಎ ಅಂಡ್ ಸೆಕ್ಷನ್ ಬಿ ಕಾನ್ಸೆಪ್ಟ್ಸ್ ಮಾತ್ರನೇ ಕವರ್ ಆಗುತ್ತೆ, ಅದು ಬಿಟ್ಟರೆ ಬೇರೆ ಎಕ್ಸ್ಟ್ರಾ ಕ್ವಶನ್ಸ್ ಬರೋದಿಲ್ಲ. ಸೊ ಫಸ್ಟ್ 2 ಚಾಪ್ಟರ್ಸ್ ಎಲ್ಲ ಓನ್ಲಿ ಥಿಯರಿ ಕಾನ್ಸೆಪ್ಟ್ಸ್. ಅದಕ್ಕೋಸ್ಕರ ಆನ್ಲೈನ್ ವಿಡಿಯೋಸ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಎರಡೂ ಸಹ ಫಸ್ಟ್ ಚಾಪ್ಟರ್ ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ, ಸೆಕೆಂಡ್ ಚಾಪ್ಟರ್ ಸಹ ಅಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಬಿಕಾಸ್ ದಟ್ ಇಸ್ ಓನ್ಲಿ ಥಿಯರಿಟಿಕಲ್ ಕಾನ್ಸೆಪ್ಟ್ಸ್. ಥಿಯರಿಟಿಕಲ್ ಕಾನ್ಸೆಪ್ಟ್ಸ್ ಆಗಿದ್ದಾಗ ನಾನು ಆಟೋಮೆಟಿಕಲಿ ನಾನು ಕಂಪ್ಲೀಟ್ ಮಾಡಬಹುದು. ಅವೆರಡೂ ಸಹ ಆಲ್ಮೋಸ್ಟ್ ಅಲ್ಲಿ ನಾನು ಥಿಯರಿ ಕ್ಲಾಸಸ್ ಆನ್ಲೈನ್ ಕ್ಲಾಸಲ್ಲೇ ಮಾಡ್ಕೊಡ್ತೀನಿ. ಬಟ್ ಎರಡೂ ಸಹ ಪ್ರಿಪೇರ್ ಆಗಿ ಬರಬೇಕಾಗುತ್ತೆ. ಈಸಿಯೆಸ್ಟ್ ಕಾನ್ಸೆಪ್ಟ್ ವಿಡಿಯೋದಲ್ಲಿ ಎಲ್ಲರೂ ಸಹ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಕಳಿಸ್ಕೊಡ್ತೀನಿ ನಾನು ನಾಳೆ ಅಥವಾ ಇವತ್ತು ಈವ್ನಿಂಗ್ ಅಥವಾ ನಾಳೆ ಕಳಿಸ್ಕೊಡ್ತೀನಿ ನಾನು, ನೋಡಿದಂತೆ. ಎಷ್ಟು ಈಸಿಯೆಸ್ಟ್ ಕಾನ್ಸೆಪ್ಟ್ ಅಂದರೆ ಒಂದ್ಸರಿ ಕೇಳಿದ ತಕ್ಷಣ ಗೊತ್ತಾಗುತ್ತೆ. ಈ ರೀಸನ್ ಏನಂದರೆ ನಮ್ಮ ಡೈಲಿ ಲೈಫಲ್ಲಿ ಅಡಾಪ್ಟ್ ಆಗುತ್ತೆ ಎಲ್ಲನೂ ಸಹ. ನೆಕ್ಸ್ಟ್ ಥರ್ಡ್ ಚಾಪ್ಟರ್ ಪ್ರೊಸೀಜರ್ ಅಂಡ್ ಲೇವಿ ಅಂಡರ್ ದ GST. ಸೊ ಅಂದರೆ ಲೇವಿ ಅಂತ ಹೇಳಿದ್ರೆ ಟ್ಯಾಕ್ಸ್ ಚಾರ್ಜ್ ಮಾಡ್ತಕ್ಕಂಥದ್ದು. ಸೊ ಅವರೇ ಪ್ರೊಸೀಜರ್ ಏನಿದೆ, ಟ್ಯಾಕ್ಸ್ನ ಚಾರ್ಜ್ ಮಾಡ್ಬೇಕಾದ್ರೆ ಪ್ರೊಸೀಜರ್ ಏನಿದೆ ಅದಕ್ಕೆ ರಿಲೇಟೆಡ್ ಆಗಿ ನಾವೇನು ಮಾಡ್ತೀವಿ, ಕೆಲವೊಂದು ಕಾನ್ಸೆಪ್ಟ್ಸ್ ನಾವು ಥರ್ಡ್ ಚಾಪ್ಟರ್ ಕಲಿತೀವಿ. ಸೊ ಲೇವಿ ಅಂಡ್ ಪ್ರೊಸೀಜರ್ಸ್ ಹೋಗೋಕ್ಕಿಂತ ಮೊದಲು ಕಂಪಲ್ಸರಿ ನಾವು ರಿಜಿಸ್ಟ್ರೇಷನ್ ಕಾನ್ಸೆಪ್ಟ್ ನಾವು ಕಲಿತೀವಿ. ನೋಡಿ, ರಿಜಿಸ್ಟ್ರೇಷನ್ ಅಂಡರ್ GST. ಸರಿ, ಒಬ್ಬ ಟ್ಯಾಕ್ಸ್ ಒಬ್ಬ ಶಾಪ್ ಕೀಪರ್ ಒಂದು ರಿಜಿಸ್ಟರ್ ಆಗಬೇಕಾದ್ರೆ ಯಾವ ಪ್ರೊಸೀಜರ್ಸ್ನ ಫಾಲೋ ಆಗಬೇಕು. ದೆನ್ ಆ ಪರ್ಸನ್ಸ್ ಅಲ್ಲಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಅದರಲ್ಲಿ. ಸೊ ರೆಸಿಡೆಂಟ್ ಪರ್ಸನ್ನ, ದೆನ್ ನಾನ್ ರೆಸಿಡೆಂಟಾ ಅಥವಾ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್. ಸೊ ಡಿಫ್ರೆಂಟ್ ಕಾನ್ಸೆಪ್ಟ್ ಬರುತ್ತೆ. ಆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಸಹ ನಾವೇನು ಮಾಡ್ತೀವಿ, ಪ್ರೊಸೀಜರ್ಸ್ ಅಥವಾ ರಿಜಿಸ್ಟ್ರೇಷನ್ ಅನ್ನೋ ಕಾನ್ಸೆಪ್ಟ್ ಕಲಿತೀವಿ. ಸರಿ, ಹಾಗಾದ್ರೆ ರಿಜಿಸ್ಟ್ರೇಷನ್ ಅಂದ್ರೆ ಏನು, ಯಾವ್ಯಾವ ಸ್ಟೆಪ್ಸ್ನ ಫಾಲೋ ಆಗಬೇಕು, ಪರ್ಸನ್ ಲಯಬಲ್ ಫಾರ್ ದ ರಿಜಿಸ್ಟ್ರೇಷನ್ ಯಾರು, ನಾಟ್ ಲಯಬಲ್ ಫಾರ್ ದ ರಿಜಿಸ್ಟ್ರೇಷನ್ ಯಾರು, ಅದು ಕಂಪಲ್ಸರಿ ರಿಜಿಸ್ಟ್ರೇಷನ್ ಅಂದ್ರೆ ಯಾರು ರಿಜಿಸ್ಟ್ರೇಷನ್ ಆಗಬೇಕು, ಯಾರು ಆಗೋ ಅವಶ್ಯಕತೆ ಇಲ್ಲ, ಯಾರು ಕಂಪಲ್ಸರಿ ರಿಜಿಸ್ಟ್ರೇಷನ್ ಆಗಬೇಕು, ಅಥವಾ ಡೀಮ್ಡ್ ಅಂದ್ರೆ ಅವ್ರು ರಿಜಿಸ್ಟ್ರೇಷನ್ ಆಗಲಿಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಇನ್ನೂ ಅಪ್ರೂವಲ್ ಸಿಕ್ಕಿಲ್ಲ ಆದರೂ ಸಹ ಅವರು ರಿಜಿಸ್ಟ್ರೇಷನ್ ಆಗಿದೆ ಅಂತ ಯಾವಾಗ ಅನ್ಕೊಳ್ತೀವಿ, ದಟ್ ಇಸ್ ನಥಿಂಗ್ ಬಟ್ ದ ಡೀಮ್ಡ್ ರಿಜಿಸ್ಟ್ರೇಷನ್. ಸೋಷಿಯಲ್ ಪ್ರಾವಿಷನ್ಸ್ ಫಾರ್ ದ ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂಡ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್. ಸೊ ಮೀನಿಂಗ್ ಹೇಳ್ಕೊಡ್ತೀನಿ. ಕ್ಯಾಶುವಲ್ ಟ್ಯಾಕ್ಸಬಲ್ ಪರ್ಸನ್ ಅಂದ್ರೆ ಯಾರು, ದೆನ್ ನಾನ್ ರೆಸಿಡೆಂಟ್ ಟ್ಯಾಕ್ಸಬಲ್ ಪರ್ಸನ್ ಅಂದ್ರೆ ಯಾರು, ಈಗ ಸಿಂಪಲ್ ಆಗಿ ಗೊತ್ತಾಗುತ್ತೆ. ವಿತ್ ಎಕ್ಸಾಂಪಲ್ಸ್ ಹೇಳ್ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಸೊ ಈ ತರ ಪರ್ಸನ್ಸ್ ಇದ್ದಾಗ ಅವರು ಯಾವ ರೀತಿ ರಿಜಿಸ್ಟ್ರೇಷನ್ ಆಗಬೇಕಾದ್ರೆ ಸ್ಟೆಪ್ಸ್ನ ಫಾಲೋ ಆಗಬೇಕು. ದೆನ್ ಎಕ್ಸೆಂಪ್ಟೆಡ್ ಗೂಡ್ಸ್ ಏನಿದೆ, ಎಕ್ಸೆಂಪ್ಟೆಡ್ ಸರ್ವಿಸಸ್ ಏನಿದೆ, ರೇಟ್ಸ್ ಆಫ್ GST ಏನಿದೆ, ಈ ಎಷ್ಟು ಕಾನ್ಸೆಪ್ಟ್ ನಾವು ಪಾರ್ಟ್ ಎಲ್ಲಿ ನೋಡ್ತೀವಿ. ಓಕೆನಾ. ಅದಾದ ನಂತರ ಥರ್ಡ್ ಚಾಪ್ಟರ್ ಅಲ್ಲಿ ನೆಕ್ಸ್ಟ್ ಪಾರ್ಟ್ ಬಂದು ಪ್ರೊಸೀಜರ್ಸ್ ರಿಲೇಟಿಂಗ್ ಟು ಲೇವಿ. ಏನೇನು ಪ್ರೊಸೀಜರ್ಸ್ನ ಫಾಲೋ ಆಗಬೇಕು, CGST ಮತ್ತೆ SGST. ಸೊ ನೋಡಿ, ಲೇವಿ ಮಾಡಬೇಕು ಅಂದ್ರೆ ಟ್ಯಾಕ್ಸ್ ಚಾರ್ಜ್ ಮಾಡಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ಸಪ್ಲೈ ಅನ್ನೋ ಕಾನ್ಸೆಪ್ಟ್ ನ ಫಸ್ಟ್ ಕಲಿತೀವಿ. GST ಬರ್ತಕ್ಕಂಥ ಯಾವುದೇ ಕಾರಣಕ್ಕೂ ನಾವು ಸೇಲು, ಪರ್ಚೇಸ್ ಅಂತ ಯಾವುದೇ ಕಾರಣಕ್ಕೂ ನಾವು ಮೆನ್ಷನ್ ಮಾಡೋದಿಲ್ಲ. ನಾವಿಲ್ಲಿ ಮೆನ್ಷನ್ ಮಾಡೋದು ಸಪ್ಲೈ ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ ಸ್ಪೆಸಿಫಿಕೇಶನ್ ಆಗಿ. ಯಾಕೆ ಅಂತ ಹೇಳಿದ್ರೆ ಸಪ್ಲೈ ಇನ್ಕ್ಲೂಡ್ಸ್ ಆಲ್ ದ ಥಿಂಗ್ಸ್. ಮೀನಿಂಗ್ ನೋಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ಸ್ಕೋಪ್ ಆಫ್ ಸಪ್ಲೈ ಅಂದ್ರೆ ಸಪ್ಲೈ ಅಂದ್ರೆ ಏನು, ಅದರ ಸ್ಕೋಪ್ ಎಲ್ಲಿವರೆಗೂ ಇದೆ ಅಂತ ನೋಡ್ತೀವಿ. ದೆನ್ ಟ್ಯಾಕ್ಸ್ ಲಯಬಿಲಿಟಿ ಆನ್ ಮಿಕ್ಸ್ಡ್ ಅಂಡ್ ಕಂಪೋಸಿಟ್ ಸಪ್ಲೈ. ಸೊ ಟೈಪ್ಸ್ ಆಫ್ ಸಪ್ಲೈ ಬಂದಾಗ ಮಿಕ್ಸ್ಡ್ ಬರುತ್ತೆ, ಕಂಪೋಸಿಟ್ ಸಪ್ಲೈ ಬರುತ್ತೆ, ಪ್ರಿನ್ಸಿಪಲ್ ಸಪ್ಲೈ ಬರುತ್ತೆ. ಸೊ ಇದರ ರೇಟಿಗೆ ನಾವು ಇಲ್ಲಿ ಸೆಕೆಂಡ್ ಚಾಪ್ಟರ್ ನೋಡಿರ್ತೀವಿ, ಓದ್ತೀವಿ, ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಅದಕ್ಕೆ ಕೆಡಿಸ್ಕೋಬೇಡಿ. ಸೊ ಹಾಗಾದ್ರೆ ಆ ಮಿಕ್ಸ್ಡ್ ಸಪ್ಲೈ ಮತ್ತೆ ಕಂಪೋಸಿಟ್ ಸಪ್ಲೈ ಟ್ಯಾಕ್ಸ್ ಲಯಬಿಲಿಟಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದಕ್ಕೆ ರೇಟ್ ಆಗಿ ನೋಡ್ತೀವಿ. ಸೊ ಟೈಮ್ ಆಫ್ ಸಪ್ಲೈ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ಟೈಮ್ ಆಫ್ ಸಪ್ಲೈ ಯಾವಾಗ ಸಪ್ಲೈ ಕಂಪ್ಲೀಟ್ ಆಗಿದೆ, ಯಾವಾಗ ಯಾವ್ದರ ಬೇಸಿಸ್ ಮೇಲೆ ಯಾವ ಟೈಮಲ್ಲಿ ನಾವು ರೇಟ್ ಅಪ್ಲೈ ಮಾಡಬೇಕು, ಯಾವ ಟ್ಯಾಕ್ಸ್ ಅಪ್ಲೈ ಮಾಡಬೇಕು, ಟೈಮ್ ಆಫ್ ಸಪ್ಲೈನ ಕನ್ಸಿಡರ್ ಮಾಡ್ತೀವಿ. ದೆನ್ ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸಪ್ಲೈ, ಅಸೆಸಬಲ್ ವ್ಯಾಲ್ಯೂ ಅಂತ ಕರಿತೀವಿ, ಅದನ್ನು ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ. ಸೊ ಅಂಡರ್ ಸೆಕ್ಷನ್ 15 ಪ್ರಕಾರ ನಾವು ಇಲ್ಲಿ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ದೆನ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ. ಸೊ ಟ್ಯಾಕ್ಸಬಲ್ ವ್ಯಾಲ್ಯೂ ಏನಿದೆ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿ ಏನಿದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಫಸ್ಟ್ ನೆಕ್ಸ್ಟ್ ಒನ್ ಪ್ರೊಸೀಜರ್ಸ್ ರಿಲೇಟಿಂಗ್ ಟು ಲೇವಿ. ಇಲ್ಲಿ ಆಗಲಿ ನಾವು ನೋಡಿರ್ತಕ್ಕಂಥದ್ದು CGST, SGST. ಇಲ್ಲಿ ನಾವು ನೋಡ್ತಕ್ಕಂಥ ಕಾನ್ಸೆಪ್ಟ್ ಏನಿದೆ ಅಂದ್ರೆ IGST.
IGST ಯಾವಾಗ ಅಪ್ಲೈ ಆಗುತ್ತೆ? ಇಂಟರ್ ಸ್ಟೇಟ್ ಸಪ್ಲೈ ಇದ್ದ ಮಾತ್ರ. ವಿತ್ ಇನ್ ದ ಸ್ಟೇಟ್, ಇಂಟ್ರಾ ಸ್ಟೇಟ್ ಅಂತ ಹೇಳಿದ್ರೆ CGST SGST ಅಪ್ಲೈ ಮಾಡ್ತೀವಿ. ಇಂಟರ್ ಸ್ಟೇಟ್ ಅಂತ ಬಂದಾಗ IGST ಅಪ್ಲೈ ಮಾಡ್ತೀವಿ. ಹಾಗಾದ್ರೆ IGST ಯಾವಾಗ ಅಪ್ಲೈ ಆಗುತ್ತೆ? ಇಂಟರ್ ಸ್ಟೇಟ್ ಸಪ್ಲೈ ಆದಾಗ. ಸರಿ, ಇಂಟರ್ ಸ್ಟೇಟ್ ಸಪ್ಲೈ ಅಂದ್ರೆ ಏನು? ಝೀರೋ ರೇಟೆಡ್ ಸಪ್ಲೈ ಅಂದ್ರೆ ಏನು? ವ್ಯಾಲ್ಯೂ ಆಫ್ ಟ್ಯಾಕ್ಸಬಲ್ ಸಪ್ಲೈ ಏನಿದೆ, ದೆನ್ ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸಬಲ್ ವ್ಯಾಲ್ಯೂ ಅಂಡ್ ಟ್ಯಾಕ್ಸ್ ಲಯಬಿಲಿಟಿ. CGST ಮತ್ತೆ SGST IGST ಈ ಮೂರಕ್ಕೂ ಸಹ ನಾವೇನ್ ಮಾಡ್ತೀವಿ? ಟ್ಯಾಕ್ಸಬಲ್ ವ್ಯಾಲ್ಯೂ ಏನಿದೆ ಮತ್ತೆ ಟ್ಯಾಕ್ಸ್ ಲಯಬಿಲಿಟಿ ಏನಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಇನ್ ಕೇಸ್ ಆಫ್ ಚಾಪ್ಟರ್ 3. Then the next one is so input tax credit. Input tax credit ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟ್ ಅಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎಲಿಜಿಬಿಲಿಟಿ ಯಾರಿಗಿದೆ, ಯಾರು ತಗೊಳ್ಬಹುದು ಇನ್ ITC ನ. ದೆನ್ ಅಪೋರ್ಷನ್ಮೆಂಟ್ ಆಫ್ ಇನ್ಪುಟ್ ಟ್ಯಾಕ್ಸಸ್ ಅಂಡ್ ಕ್ಯಾಪಿಟಲ್ ಗೂಡ್ಸ್. ಸೊ ಡಿಸ್ಟ್ರಿಬ್ಯೂಷನ್ ಆಫ್ ಕ್ರೆಡಿಟ್ ಬೈ ದ ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರ್. ಇನ್ಪುಟ್ ಸರ್ವಿಸ್ ಡಿಸ್ಟ್ರಿಬ್ಯೂಟರು ITC ನ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ದೆನ್ ಟ್ರಾನ್ಸ್ಫರ್ ಆಫ್ ITC ಕ್ರೆಡಿಟ್ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ. ದೆನ್ ಸಿಂಪಲ್ ಪ್ರಾಬ್ಲಮ್ಸ್ ಆನ್ ಯುಟಿಲೈಸೇಷನ್ ಆಫ್ ದ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಸೊ ನಮ್ಮ ಎಂಟೈರ್ ಸಿಲೆಬಸ್ಗೆ ಕಂಪೇರ್ ಮಾಡಿದಾಗ ಥರ್ಡ್ ಚಾಪ್ಟರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಜಾಸ್ತಿ ಇಂಪಾರ್ಟೆಂಟ್ ಯಾಕೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಸ್, ಮೆಜಾರಿಟಿ ಆಫ್ ದ ಪ್ರಾಬ್ಲಮ್ಸ್ ಇಲ್ಲೇ ಕವರ್ ಆಗುತ್ತೆ ನಮಗೆ. ಸೊ ಜಾಸ್ತಿ ಇಂಪಾರ್ಟೆಂಟ್. 2 ಪ್ರಾಬ್ಲಮ್ ಸೆಕ್ಷನ್ ಸಿ ಗೆ ಕೇಳ್ಬೋದು, 2 ಪ್ರಾಬ್ಲಮ್ ಸೆಕ್ಷನ್ ಬಿ ಗೆ ಕೇಳ್ಬೋದು. ಸೊ ಜಾಸ್ತಿ ಇಂಪಾರ್ಟೆಂಟ್ ಇರ್ತಕ್ಕಂಥ ಕಾನ್ಸೆಪ್ಟ್ ಇದು. ಯಾಕೆ ಅಂತ ಹೇಳಿದ್ರೆ ರಿಮೈನಿಂಗ್ ಎಲ್ಲಾದ್ರೂ ಸಹ ಬರೀ ಥಿಯರಿ ಕಾನ್ಸೆಪ್ಟ್ಸ್ ಬರುತ್ತೆ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ, ಇಂಪಾರ್ಟೆಂಟ್ ಜಾಸ್ತಿ ಇದೆ. ಪ್ರೊಸೀಜರ್ಸ್ ಅಂಡ್ ಲೇವಿ ಅಂಡ್ GST ಅಂತ ಕೇಳಿದಾಗ ಸೆಕ್ಷನ್ ಬಿ ಆಸ್ ವೆಲ್ as ಸೆಕ್ಷನ್ ಸಿ ಗೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಈ ಚಾಪ್ಟರ್ ನಾವು ಪರ್ಫೆಕ್ಟ್ ಆಗಿ ಪ್ರಿಪೇರ್ ಆಗಿದ್ರೆ ಅಂದ್ರೆ ಯಾರು ಫೇಲ್ ಆಗೋದಿಲ್ಲ. ಒಂದು ಚಾಪ್ಟರ್ ಸಾಕು ನಿಮ್ಗೆ ಪಾಸ್ ಆಗೋದಕ್ಕೆಲ್ಲ. ಮೋರ್ ದ್ಯಾನ್ ಯು ಕ್ಯಾನ್ ಸ್ಕೋರ್ 40+, 40 ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡ್ಬೋದು ಬರೀ ಒಂದು ಚಾಪ್ಟರ್ ನೋಡ್ಕೊಂಡು. ಜಾಸ್ತಿ ಕಲಿಯುವಂಥ ಕಾನ್ಸೆಪ್ಟ್ ಇದೆ. ಯಾಕೆ ಅಂತಂದ್ರೆ ಅಲ್ಲಿ ಟೈಮ್ ಆಫ್ ಸಪ್ಲೈ ಸೆಕ್ಷನ್ ಸಿ ಗೆ ಕೊಡ್ತಾರೆ. ದೆನ್ ಟ್ಯಾಕ್ಸಬಲ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಈ 4 ಕಾನ್ಸೆಪ್ಟ್ ಸೆಕ್ಷನ್ ಬಿ ಗೆ ಅಥವಾ ಸೆಕ್ಷನ್ ಸಿ ಗೆ ಕೇಳ್ತಾರೆ. ಈ 4 ಕಾನ್ಸೆಪ್ಟ್ ಸಹ ನಮ್ಮ ಪ್ರಾಬ್ಲಮ್ ಚಾಪ್ಟರ್ ನಂಬರ್ 3 ಲೆ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸೊ ಯಾರು ಸಹ ಈ ಕಾನ್ಸೆಪ್ಟ್ ನ ಎಕ್ಸ್ಕ್ಲೂಡ್ ಕೊಡ್ತಾರ ಇಲ್ಲ. ಸರ್ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಹೌದಾ, ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ನೆಕ್ಸ್ಟ್, ಸೊ ಥರ್ಡ್ ಚಾಪ್ಟರ್ ನ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ 4th ಯೂನಿಟ್ ಅಸೆಸ್ಮೆಂಟ್ ಅಂಡ್ ರಿಟರ್ನ್ಸ್. ಅಸೆಸ್ಮೆಂಟ್ ಅಂದ್ರೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್. ಯಾರು ಅವರು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ರಿಟರ್ನ್ಸ್ ಎವ್ರಿ taxpayer has to file the returns. Okay, assessment ಅಂದ್ರೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ಸ್. ದೆನ್ ರಿಟರ್ನ್ಸ್ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಪರ್ಸನ್ ಯಾರು ಟ್ಯಾಕ್ಸಬಲ್ ಇನ್ಕಮ್ ಇದೆಯಾ ಅಥವಾ ಇಲ್ಲಿ ಅವ್ರೇನು ಸಪ್ಲೈ ಮಾಡ್ತಾರೆ ಗೂಡ್ಸ್ ನ, ಅವ್ರು ಕಂಪಲ್ಸರಿ ಏನ್ ಮಾಡಬೇಕಾಗುತ್ತೆ, ರಿಟರ್ನ್ಸ್ ನ ಫೈಲ್ ಮಾಡಬೇಕು. ಅದಕ್ಕೆ ರೇಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಚಾಪ್ಟರ್ ನಂಬರ್ 4 ಅಲ್ಲಿ ನೋಡ್ತೀವಿ. ಫರ್ನಿಶಿಂಗ್ ಡೀಟೇಲ್ಸ್ ಆಫ್ ಔಟ್ವರ್ಡ್ ಸಪ್ಲೈ ಅಂಡ್ ಇನ್ವರ್ಡ್ ಸಪ್ಲೈ. GSTR1 ಅಂಡ್ GSTR2 ನ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಔಟ್ವರ್ಡ್ ಸಪ್ಲೈ ಮತ್ತೆ ಇನ್ವರ್ಡ್ ಸಪ್ಲೈ ಏನಿದೆ ಅಂತ ಹೇಳ್ಬಿಟ್ಟು ಫರ್ನಿಶ್ ಮಾಡೋದು. ಫರ್ನಿಶ್ ಇಸ್ ನಥಿಂಗ್ ಬಟ್ ಗಿವಿಂಗ್ ದ ಇನ್ಫಾರ್ಮೇಶನ್ ಟು ದ ಟ್ಯಾಕ್ಸ್ ಅಥಾರಿಟೀಸ್ ಬೈ ಫೈಲಿಂಗ್ the returns forms. The first return, claiming of input tax credit, matching of reversal and reclaim of input tax credit, annual return and final return. Annual returns ಏನಿದೆ, final returns ಏನಿದೆ, problems on assessment of tax and tax liability. Tax assessments ಏನಿದೆ ಮತ್ತೆ tax liabilities ಏನಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಪ್ರಾಬ್ಲಮ್ಸ್ ನಮ್ಮ ಕೇಳ್ತಾರೆ. ನೋಡೋಣ. ಸೊ ಲಾಸ್ಟ್ ಚಾಪ್ಟರ್ ಇಸ್ GST and technology. GST network, GSTN ಅಂತ ಕರಿತೀವಿ ಇದನ್ನ. GST networks. ಸೊ ಅದರ ಸ್ಟ್ರಕ್ಚರ್ ಏನಿದೆ, ಮೇನ್ ಅದರ ವಿಷನ್ ಏನಿದೆ, ದೆನ್ ವಿಷನ್ ಏನಿದೆ, GSTN ನ ಪವರ್ ಅಥವಾ ಫಂಕ್ಷನ್ಸ್ ಏನಿದೆ ಅಂತ ಕಾನ್ಸೆಪ್ಟ್ ಮಾಡ್ತೀವಿ. ರೂಲ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸಸ್, ಸುವಿಧಾ ಪ್ರೊವೈಡರ್ಸ್ ಇಸ್ ನಥಿಂಗ್ ಬಟ್ GSP ಅಂತ ಕರಿತೀವಿ ಇವನ್ನ. ಸೊ ಅದರ ಕಾನ್ಸೆಪ್ಟ್ಸ್ ಏನಿದೆ, ಫ್ರೇಮ್ ವರ್ಕ್ ಏನಿದೆ, ಗೈಡ್ಲೈನ್ಸ್ ಅಂಡ್ ಆರ್ಕಿಟೆಕ್ಚರ್ ಟು ಇಂಟಿಗ್ರೇಟ್ ವಿತ್ GST ಸಿಸ್ಟಮ್. ಲಾಸ್ಟ್ ಕಾನ್ಸೆಪ್ಟ್ ಇಸ್ GSP ಎಕೋ ಸಿಸ್ಟಮ್. ನೋಡಿ ಇಲ್ಲಿ 3 ಕಾನ್ಸೆಪ್ಟ್ ಇದೆ ಇದರಲ್ಲಿ. ಒಂದು GSTN, GSP, ದೆನ್ ಲಾಸ್ಟ್ ಒನ್ GSP ಎಕೋ ಸಿಸ್ಟಮ್. ಈ 3 ಕಾನ್ಸೆಪ್ಟ್ ಅಲ್ಲಿ ಮೇನ್ಲಿ ಕ್ಲಾಸಿಫಿಕೇಶನ್ ಮಾಡಿದ 2, ಬಟ್ ಅದರಲ್ಲಿ ಸಬ್ ಕ್ಲಾಸಿಫಿಕೇಶನ್ ಆಗುತ್ತೆ GSP ಎಕೋ ಸಿಸ್ಟಮ್ ಅಂತ. ಈ 3 ಕಾನ್ಸೆಪ್ಟ್ ಅಲ್ಲಿ ನಿಮಗೆ ಸೆಕ್ಷನ್ ಬಿ ಆದ್ರೂ ಕೇಳ್ಬೋದು ಅಥವಾ ಸೆಕ್ಷನ್ ಸಿ ಆದ್ರೂ ಕೇಳ್ಬೋದು. ಇದು ನಿಮ್ಮ FM ಇರೋ ತರ ಸಬ್ಜೆಕ್ಟ್ಸ್ 50-50 ಅಂತ ಬರುತ್ತೆ. ಅಂದ್ರೆ ಮೆಜಾರಿಟಿ ನೀವು ಪ್ರಾಬ್ಲಮ್ಸ್ ಅಟೆಂಡ್ ಮಾಡ್ಬೋದು. 3 ಪ್ರಾಬ್ಲಮ್ಸ್ ಅಂಡ್ 3 ಸೆಕ್ಷನ್ ಬಿ ಲಿ 3 ಪ್ರಾಬ್ಲಮ್ಸ್ ಕೊಡ್ತಾರೆ, ಸೆಕ್ಷನ್ ಸಿ ಗೂ ಸಹ 3 ಪ್ರಾಬ್ಲಮ್ಸ್ ಕೊಡ್ತಾರೆ, ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಬಟ್ ಸೆಕ್ಷನ್ ಬಿ ಗೆ 2 ಥಿಯರಿ, ಸೆಕ್ಷನ್ ಸಿ ಗೂ ಸಹ 2 ಥಿಯರಿ ಕೊಡ್ತಾರೆ.
ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಥಿಯರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಥಿಯರಿ ಎಲ್ಲೆಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದ್ರೆ ಸೆಕ್ಷನ್ ಚಾಪ್ಟರ್ ನಂಬರ್ 3ಲಿ, ಚಾಪ್ಟರ್ ನಂಬರ್ 2ಲಿ ಅಥವಾ ಚಾಪ್ಟರ್ ನಂಬರ್ 1 ಅಲ್ಲಿ, ಈ 3 ಕೇಸಲ್ಲಿ ಈ 3 ಚಾಪ್ಟರ್ ಯಾವ್ದೋ 2 ಥಿಯರಿನ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು ಸೆಕ್ಷನ್ ಸಿಗೆ. ಸೆಕ್ಷನ್ ಬಿಗೆ ಬಂದಾಗ ಫಸ್ಟ್ ಚಾಪ್ಟರ್ ಅಲ್ಲಿ ಅಥವಾ ಲಾಸ್ಟ್ ಚಾಪ್ಟರ್ ಅಲ್ಲಿ ಬರುತ್ತೆ ಸೆಕ್ಷನ್ ಬಿಗೆ. ಸೊ ಇಷ್ಟು ಸಹ ನಮ್ಮ GST ನ ಇಂಟ್ರೊಡಕ್ಷನ್ ಕಾನ್ಸೆಪ್ಟ್ ಆಗಿರುತ್ತೆ, ಸಿಲೆಬಸ್ ಕಾಪಿನ ಡಿಸ್ಕಷನ್ಸ್. ಸೊ ಇದರಲ್ಲಿ ನಿಮ್ಗೆ ಏನೋ ಡೌಟ್ಸ್ ಇದೆಯಾ? ಡೌಟ್ಸ್ ಅಂದ್ರೆ ಸಬ್ಜೆಕ್ಟ್ ಹೆಸರೇ ಗೊತ್ತಿಲ್ಲ ಸರ್, ಇಲ್ಲ ಅನಿಲ್ಲ.